4ನೇ ತಿಂಗಳಲ್ಲಿ ಹೋದ್ಮೇಲೆ ಬೇರೆ ಒಂದು ಆ್ಯಕ್ಷನ್ ಆಗಿರ್ಬೇಕಲ್ವ? ಏನು ಆ್ಯಕ್ಷನ್ ಆಗಿದೆ? ಹಾಂ ಎ ಸಿ ಪ್ರತಿ ವಾರ ಬರ್ತಾರಲ್ಲಪ್ಪ ಇಲ್ಲಿ ಕೋರ್ಟ್ಗೆ ಬಂದಾಗ ಇಂಥ ಕ್ರಿಮಿನಲ್ ವಿಷಯಗಳನ್ನ ಕ್ಲಿಯರ್ ಮಾಡೋಕ್ಕೆ ಸಮಸ್ಯೆ ಇಲ್ಲ. ಪ್ರತಿ ವಾರ ಬಂದು ಕೂತ್ಕೋದಾಗ ಸಣ್ಣ ಪುಟ್ಟ ವಿಷಯ ಯಾವುದೋ ಇದೊಂದು ಕಡಿಮೆ ಮಾಡೋದು ಎಕ್ಸ್ಟೆಂಟ್ನ ಮಾಡೋದಕ್ಕೆ ನೀವೇನು ಮಾಡಬೇಕಾಗಲ್ಲ? ಪ್ರಪೋಸಲ್ ಕಳಿಸ್ಕೊಟ್ಟಿದ್ದೀವಿ. ಹಾಂ, ಪ್ರಪೋಸಲ್ ಅದಕ್ಕೆ ಕೆಲಸ ಮುಗೀತಾ? ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಹೋದ್ರೆ ಒಂದು ಕ್ಲಿಯರ್ ಆಗಿ ಹೇಳ್ತೀನಿ, ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಹೋದ್ರೆ ಕೆಲಸ ಮುಗಿದಿಲ್ಲ. ಅವ್ರಿಗೆ ಪರಿಹಾರ ಸಿಕ್ಕಿದಾಗ ಪರಿಹಾರ, ನಿಮ್ಮ ಟೇಬಲಿಂದ ಇನ್ನೊಂದು ಟೇಬಲ್ ಮುಗಿತಾನೆ ಕತೆ ಹೋಗೋದು ಅಂದರೆ ಫಾಲೋ ಅಪ್ ಮಾಡೋರು ಯಾರು? ಅದನ್ನ ಫಾಲೋ ಅಪ್ ಮಾಡಬೇಕಾ? ಟೇಬಲ್ ಟು ಟೇಬಲ್ ಹಾಕಿ ನೋಡಬೇಕಾ? ಯಾವ ಸರ್ವೆ ನಂಬರ್? ಮಂಜುನಾಥ್ ಸರ್, ಇದು ಪೂಜಾರಾಮ್ ರೆಡ್ಡಿ ಸರ್ವೆ ನಂಬರ್ 26 20 ಗುಂಟಾದ ಪ್ಲಾನ್ ಎಕ್ಸ್ಟೆಂಟ್ನ ಅದನ್ನ ರಿವೈಸ್ ಮಾಡಿ ಕರೆಕ್ಟ್ ಮಾಡಿ 17 ಗುಂಟೆಗೆ ರಿವಿಷನ್ ಮಾಡೋದಿದೆ. ಮೊನ್ನೆ ಎಲ್ಲ ಬಂದು ಆ ಫೈಲೆಲ್ಲ ಕರೆಕ್ಟ್ ಮಾಡಿ ನಿಮಗೆ 4ನೇ ತಿಂಗಳಿಗೆ ನೀವು ಕಳಿಸ್ಕೊಟ್ಟಿದ್ದಾರೆ. ಅದನ್ನ ನೋಡಿ ಒಂಚೂರು ಕ್ಲಿಯರ್ ಮಾಡಿ. ಗುರುವಾರ ಬಂದಾಗ ತಾವಿಲ್ಲಿ ರುಟೀನಾಗಿ ಈ ಥರ ಏನು ಸಣ್ಣ ಪುಟ್ಟ ಫೈಲ್ಗಳು ಇಶ್ಯೂಗಳು ವಿಚ್ ಆರ್ ನಾಟ್ ಕೇಸಸ್ ಈಸಿಯಾಗಿ ನಿಮ್ಮಲ್ಲಿ ಮುಕ್ತಾಯ ಮಾಡಿಸಿ ನಿಮ್ಮ ಹಂತದಲ್ಲಿ ಅದನ್ನ ಕ್ಲೋಸ್ ಮಾಡಿ ಕಳಿಸ್ಬೋದು. ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ಸರ್. ಈಗ 4ನೇ ತಿಂಗಳಲ್ಲಿ ನಿಮ್ಮ ಫೈಲ್ ಬಂದಿದೆ, 7 ತಿಂಗಳಾಯಿತು, ಮೂವ್ಮೆಂಟ್ ಏನು ಮಾಡಿ 2 ಮಂತ್ಸಲ್ಲಿ. ಅಲ್ಲೂ ಇವಾಗ ಮೇಡಮ್ ನಿಮ್ಮ ಕಡೆಯಿಂದನೂ ಈ ವಿಷಯಗಳನ್ನೆಲ್ಲ ಯಾರು ಫಾಲೋ ಅಪ್ ಮಾಡಿ ಅಷ್ಟು ಕಂಟ್ರೋಲ್ ಆಗಿ ಕಟ್ಕೊಳ್ಳಿ. ಈಗ ಬರೋ ವಾರದಲ್ಲಿ ನಾವು ಏನಾದರೂ ಒಂದು ಉತ್ತರ ಕೊಡುವಂಥದ್ದು ಇರಬೇಕು. ಹಾಂ ತೇಜು ಸರ್, ಬರೋ ವಾರದಲ್ಲಿ ಕ್ಲಿಯರ್ ಆಗಿರಬೇಕು. ಅದು ಯಾರಿಗೆ ಜವಾಬ್ದಾರಿ ಆಗ್ತದೆ?